ಮತಗಳ ವಿಚಾರ ಯಾಕೆ ರಾಜ್ಯವನ್ನ ರಾಹುಲ್ ಆಯ್ಕೆ ಮಾಡ್ಕೊಂಡ್ರು ಅಂತ ದೇಶದ ಬೇರೆ ಕಡೆಗಳ ಮುಂದೆ ಬೆಂಗಳೂರಿನಲ್ಲೇ ಬಂದು ಪ್ರತಿಭಟನೆ ಮಾಡ್ತಾರೆ ಕಾರಣ ಏನು? ಈ ನಮ್ಮಲ್ಲಿ ಈ ಗುದ್ದೋಡೋಗೋದು ಅಂತ ಹೇಳ್ತಾರೆ, ಹಿಟ್ ಆ್ಯಂಡ್ ರನ್ ಅಂತ. ಈ ವ್ಯಕ್ತಿನೂ ಅಷ್ಟೇ, ಸ್ಪಿಟ್ ಆ್ಯಂಡ್ ರನ್ನು. ಅಲ್ಲ, ಪಾರ್ಲಿಮೆಂಟ್ ಸೆಷನ್ ಆಗೋಕ್ಕಿಂತ ಮೊದಲು ಆಪರೇಷನ್ ಸಿಂಧೂರ್ ಬಗ್ಗೆ ಪುಂಖಾನುಪುಂಖವಾಗಿ ಇಲ್ಲ ಸಲ್ಲದ ಆರೋಪವನ್ನು ಮಾಡಿದರು. ಪಾರ್ಲಿಮೆಂಟಲ್ಲಿ ಆಯ್ತಪ್ಪ ಬನ್ನಿ ಡಿಬೇಟ್ ಮಾಡೋಣ ಅಂತೇಳಿ ಹೇಳಿದ್ರು. ಅಲ್ಲಿ ಇಡೀ ದೇಶದ ಮುಂದೆ ಏನು ನಡೀತು ಅನ್ನೋದನ್ನು ಜೈಶಂಕರ್ ಅವರು ಇರ್ಬೋದು, ಸ್ವತಃ ಮೋದಿಜಿಯವರೇ ಉತ್ತರವನ್ನು ಕೊಟ್ಟು ಅಲ್ಲಿ ರಾಹುಲ್ ಗಾಂಧಿಯವರ ದಡ್ಡತನವನ್ನು ಬಹಿರಂಗ ಮಾಡಿದರು. ಅದಾದ ಕೂಡಲೇ ಈಗ ಇಲ್ಲಿ ಕರ್ನಾಟಕ ಕೊಟ್ಟು ಬನ್ನಿ, ಅಲ್ಲಿ ಡೆಲ್ಲಿನಲ್ಲಿ ಸೆಷನ್ ನಡೀತಾ ಇದೆ. ಆಯ್ತಪ್ಪ ಸೆಷನಲ್ಲೇ ಮಾತಾಡಿ ಇದನ್ನು ವಿಚಾರನ. ಇಲ್ಲಿ ಬಂದು ಇಲ್ಲೇನೋ ಬರೀ ಮಹದೇವಪುರ ಕ್ಷೇತ್ರದಲ್ಲಿ ಆಗಿದೆ ಅಂತ ಹೇಳ್ತಿರಲ್ಲ, ಇಲ್ಲೇ ಬನ್ನಿ ಮೈಸೂರಿನಲ್ಲೇ ನರಸಿಂಹರಾಜ ಕ್ಷೇತ್ರದಲ್ಲಿ ಇದ್ದಾರಲ್ಲ ಅದ್ರ ಬಗ್ಗೆ ಹೇಳಿ. 76,000 ಲೀಡ್ ನಿಮಗೆ ಹೆಂಗೆ ಬಂತು ಸರ್? ಇಡೀ ಯಾವ ಒಂದೇ ಒಂದು ಕಡೆನೂ ಕೂಡ ಇಡೀ ಮೈಸೂರು ಜಿಲ್ಲೆನಲ್ಲಿ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ವಿರಾಜಪೇಟೆಯಲ್ಲಿ ಕಾಂಗ್ರೆಸ್ಸಿಗೆ ಮೈನಸ್ಸು, ಮಡಿಕೇರಿಯಲ್ಲಿ ಮೈನಸ್ಸು, ಪಿರಿಯಾಪಟ್ಟಣದಲ್ಲಿ ಒಂದು ಸಣ್ಣ ಅಂತರ ಅಷ್ಟೇ, ಹುಣಸೂರಲ್ಲಿ ಮೈನಸ್ಸು, ಚಾಮುಂಡೇಶ್ವರಿಲಿ ಮೈನಸ್ಸು, ಕೃಷ್ಣರಾಜ್ಯದಲ್ಲಿ ಮೈನಸ್ಸು, ಚಾಮರಾಜ್ಯದಲ್ಲಿ ಮೈನಸ್ಸು. ಆದರೆ ನರಸಿಂಹರಾಜ್ಯದಲ್ಲಿ ಒಂದೇ ಸರಿ 76,000 ಲೀಡ್ ಬರುತ್ತೆ. ಹೆಂಗೆ ಸರ್ ಈ ಮ್ಯಾಜಿಕ್ಕು? ಅದನ್ನ ಹೇಳಿ ಸರ್ ಫಸ್ಟ್ ರಾಹುಲ್ ಗಾಂಧಿ ಅವರೇ. ಸರ್ ಲಕ್ಷ್ಮಣ ಅವರು ನಿಮ್ಮ ವೈಯಕ್ತಿಕ ವಿಚಾರ ಈ ಮೈಸೂರಿನಲ್ಲಿರುವಂತಹ ಕಾಂಗ್ರೆಸ್ಸಿನ ಮುಟ್ಟಾಳ ವಕ್ತಾರ, ಈ ಹಿಂದೆ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆ ಆಗಿದ್ದಂಥ ಪುಷ್ಪಾ ಅಮರನಾಥ್, ಇಲ್ಲೇ ಮೈಸೂರಿನಲ್ಲೊಬ್ಬ ಪುಸ್ತಕ ಬರೀತೀನಿ ಅಂತೇಳಿ ನನ್ನ ವಿರುದ್ಧ ಅಪಪ್ರಚಾರ ಮಾಡಿದಾನೆ ಅವನು, ಹಾಗೆ ಆ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಕೂಗು ಮಾರಿದ್ದಾನೆ ಅವನು. ಈ 4 ಜನರ ವಿರುದ್ಧನೂ ಕೂಡ ಕೋರ್ಟಿಗೆ ಹೋಗಿ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ 2023ರಿಂದಲೂ ಕೂಡ ಅಲ್ಲಿ ಪ್ರಕರಣ ನಡೀತಾ ಇದೆ. ನನ್ನ ವಿರುದ್ಧ ಈ ಮೈಸೂರಿನಲ್ಲಿರುವಂತಹ ಕಾಂಗ್ರೆಸ್ನ ಮುಟ್ಟಾಳ ವಕ್ತಾರ ನನ್ನ ಬಗ್ಗೆ ಮಾತಾಡೋಂಗಿಲ್ಲ ಅಂತ ಹೈಕೋರ್ಟ್ ಡೈರೆಕ್ಷನ್ ಇದೆ. ಸೋಮವಾರ ಕಂಟೆಂಪ್ಟ್ ಆಫ್ ಕೋರ್ಟಿಗೆ ನಾನು ಮೂವ್ ಮಾಡ್ತಾಯಿದ್ದೀನಿ. ಹೈಕೋರ್ಟ್ ಯಾಕೆಂತ ನನ್ನ ಬಗ್ಗೆ ಮಾತಾಡಬಾರ್ದು, ಏನು ಸ್ಲ್ಯಾಂಡರಸ್ ಆಗಿ ಮಾತಾಡಬಾರ್ದು ಅಂತೇಳಿ ಡೈರೆಕ್ಷನ್ ಕೊಡುತ್ತೆ. ಹೈಕೋರ್ಟಲ್ಲಿ ಎಲ್ಲದನ್ನು ಪರಿಶೀಲನೆ ಮಾಡೇ ಕೊಡಬೇಕು ತಾನೆ. ಕೋರ್ಟಲ್ಲಿ ನಾನು PCR ಮಾಡಿದರೆ ಟ್ರಯಲ್ ಸ್ಟಾರ್ಟ್ ಆಗಿದೆಯಲ್ವಾ, ಇವ್ರ ಹತ್ರ ಏನಾದ್ರು ಇದೆಯಲ್ವಾ, ಹೋಗಿ ಕೊಡಿ ನೀವಲ್ಲಿ. ಕೋರ್ಟ್ ಸ್ಟೇ ಕೊಡೋದು ಒಂದು ಮಾಧ್ಯಮಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ. ಕೋರ್ಟು ಇಂಜಂಕ್ಷನ್ ಅಂತ ಕೊಟ್ಟರೆ ನಿಮ್ಮ ಹತ್ರ ಸುಳ್ಳಾಗಿ ಆರೋಪವನ್ನು ಮಾಡಬಾರ್ದು. ಆದರೆ ಸಾಕ್ಷ್ಯಗಳಿತ್ತು ಅಂತಂದರೆ ನೀವು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡ್ಬೋದು. ಮಾಧ್ಯಮಗಳು ಕೂಡ ದಾಖಲೆ ಇತ್ತು ಅಂತಂದರೆ ನೀವು ಪ್ರಕಟ ಮಾಡೋದಕ್ಕೆ ಇಂಜಂಕ್ಷನ್ ಇದ್ರೂ ಕೂಡ ಅಭ್ಯಂತರ ಇಲ್ಲ. ಈ ಸ್ಥಾಯಿಯು ಕೂಡ ಪ್ರತಿನಿತ್ಯನೂ ನನ್ನ ಮೇಲೆ ತರಾವರಿ ಆರೋಪನ ಮಾಡ್ತಾರೆ ಹೊರತು ಸಾಕ್ಷ್ಯ ಯಾಕೆ ಹೇಳಲ್ಲ? ಮೀಡಿಯಾದವ್ರಿಗೆ ಕೊಡಕ್ಕೆ ಹೇಳಿ ಸಾಕ್ಷ್ಯನ. ಜೋಬಲ್ಲಿ ಜೋಬಲ್ಲಿ ಸಾಕ್ಷ್ಯ ಇಟ್ಕೊಂಡ್ರೆ ಅಂದರೆ ಅವ್ರ ಮನೆ ಮಂದಿದು ಏನಾರು ಇದೆಯಾ ಅದರೊಳಗಡೆ? ಹೊರಗಡೆ ಯಾಕೆ ಹೇಳ್ತಿಲ್ಲ? ಅಂಜಿಕೆ ಯಾಕೆ? ನಿಮ್ಮ ಮನೆ ಮಂದಿದು ಯಾರ್ದಾರು ಇತ್ತು ಅಂದರೆ ನೀವು ಹಂಚಬೇಕು. ಅಯ್ಯೋ ನಮ್ಮ ಮನೆಯವ್ರದ್ದೇ ಮರ್ಯಾದೆ ಹೋಗುತ್ತೆ ಅಂತೇಳಿ ಇಟ್ಕೊಂಡು ಆಮೇಲೆ ಕೊಡಪ್ಪ, ಕೋರ್ಟಿಗೆ ಕೊಡು. ಅಲ್ಲಿ ಹೋಗ್ಬಿಟ್ಟು ಕೋರ್ಟಲ್ಲಿ ನಿಮಗೆ ನೋಟಿಸ್ ಮೇಲೆ ನೋಟಿಸ್ ಇಶ್ಯೂ ಮಾಡಿದ್ರು ಹೋಗ್ದಲ್ಲ, ಕೊನೆಗೆ ನೀವಿಬ್ಬರೂ ಪುಷ್ಪಾ ಅಮರನಾಥ್ ನೀವು ಇಬ್ಬರೂ ಹೋಗ್ಬಿಟ್ಟು ಬೇಲ್ ತೊಗೊಂಬಂದಿದ್ರಲ್ಲ ಹಾಜರಾಗ್ದಲೆ. ಈಗ ಟ್ರಯಲಿಗೆ ಬಂದಿದ್ರಲ್ಲ, ಹೋಗಿ ಕೋರ್ಟಿಗೆ ಕೊಡಿ. ಕಿಸಲ್ಲಿ ಇಟ್ಕೊಂಡಿರೋದು ಯಾಕೆ ಮೀಡಿಯಾದವ್ರಿಗೆ ಕೊಡಿ? ಸುಮ್ಮನೆ ಪ್ರತಿನಿತ್ಯ ಮಾತಾಡ್ತಾರೆ. ನಾನು ಮಾಧ್ಯಮ ಮಿತ್ರಲ್ಲೂ ಒಂದು ಕೇಳ್ತೀನಿ, 5 ಚುನಾವಣೆ ರೀ, 5 ಚುನಾವಣೆಯಲ್ಲಿ ಮೈಸೂರು ಜನ ಸೋಲಿಸಿದ್ದಾರೆ ಆ ಮುಟ್ಟಾಳನ್ನ. ಅವನ ಮಾತಿಗೆ ಅವನು ಮಾಡೋ ಆರೋಪಕ್ಕೆ ಇವತ್ತರೆಗೂ ನಾನು ಮಾಧ್ಯಮದವ್ರನ್ನ ಕೇಳ್ತೀನಿ, ಇವನು ಜೀವನದಲ್ಲಿ ಯಾವುದಾದ್ರು ಅವನ ಆರೋಪಕ್ಕೆ ಒಂದಾರು ಸಾಕ್ಷ್ಯ ಕೊಟ್ಟಿದ್ದಾನೇನ್ರಿ? ಮತ್ತು ಅವನ ಮಾತು ಕೇಳ್ಕೊಂಡು ನೀವು ಇಲ್ಲಿಗೆ ಬರ್ತಿರಲ್ಲ. ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಿಮಗೆ ಅವನ ಮೇಲೆ ಭಾಳ ಪ್ರೀತಿ ಇದೆ. ಯಾಕಂದರೆ ಮೈಸೂರನ್ನ ಗೆಲ್ಲಬೇಕು ಅನ್ನೋ ಉದ್ದೇಶ ಇದ್ದಿದ್ದರೆ ಆ ಡಾಕ್ಟರ್ ವಿಜಯ್ ಕುಮಾರಿಗೋ ಸುಶ್ರುತಿಗೋ ನೀವು ಟಿಕೆಟ್ ಕೊಡ್ತಾಯಿದ್ರಿ. ಇಲ್ಲಿ ನೀವು ಇವನ್ನ ಕೂಗುಮಾರಿಗೆ ಮುಟ್ಟಾಳಂಗೆ ನೀವು ಟಿಕೆಟ್ ಕೊಟ್ರಿ ಅಂತಂದರೆ ಸೋಲಕ್ಕೋಸ್ಕರನೇ ಕೊಟ್ರಿ. ಯಾಕೆಂದರೆ 4 ಚುನಾವಣೆಯಲ್ಲಿ ಸೋಲ್ಸಿರೋನ 5ನೇ ಚುನಾವಣೆಯಲ್ಲಿ ಜನ ಗೆಲ್ಲಿಸ್ತಾರೇನ್ರಿ? ಅವನಿಗೆ ಕೊಟ್ರಿ ಸರ್. ಕನಿಷ್ಠ ಅವನು ಯಾದವಗಿರಿನಲ್ಲೇ ವಾಸ ಮಾಡ್ತಾನೆ, ಅಲ್ಲಿ ಒಂದು ಕಾರ್ಪೊರೇಷನ್ ಟಿಕೆಟ್ ಕೊಡಿ ಸರ್. ಬೇಗ ಕಾರ್ಪೊರೇಷನ್ ಚುನಾವಣೆನ ನೀವು ಘೋಷಣೆ ಮಾಡಿ ಅವನಿಗೆ ಕಾರ್ಪೊರೇಷನ್ ಟಿಕೆಟ್ ಕೊಡಿ. ಇಲ್ಲ ಗ್ರಾಮ ಪಂಚಾಯತಿ ಚುನಾವಣೆ ಘೋಷಣೆ ಆಗಿದೆ, ಅಲ್ಲಾದರೂ ಕೊಡಿ ಅವನಿಗೆ. ಅದರಲ್ಲೂ ಸೋತಾಗ್ತಾನೆ ಅವನು. ಅವನಿಗೆ ಮೈಸೂರು ಜನ 3 ಕಾಸಿನ ಬೆಲೆನೂ ಕೊಡಲ್ಲ. ನಾನು ಮಾಧ್ಯಮ ಮಿತ್ರರಲ್ಲೂ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಇನ್ನು ಮುಂದೆ ಅವನ ಆರೋಪನ ನೀವು ಕೇಳಿಸ್ಕೋಬೇಡಿ. ಅವನ ಆರೋಪಕ್ಕೆ ನನ್ನ ಹತ್ರ ಪ್ರತಿಕ್ರಿಯೆನೂ ಕೇಳಬೇಡಿ.
ಇಂಥ ವ್ಯಕ್ತಿಗಳ ಬಗ್ಗೆ ನನಗೆ ಪ್ರತಿಕ್ರಿಯೆ ಕೇಳಕ್ಕೆ ಬಂದರೆ ನನಗೂ ಒಂಥರ ನೀವು ಮಾಧ್ಯಮದವರು ಇಷ್ಟು ಆರೋಪ ಮಾಡಿದ್ರೆ ಒಂದಕ್ಕೂ ಸಾಕ್ಷ್ಯಾಧಾರ ಕೊಡದೇ ಇದ್ದವನು ವ್ಯಕ್ತಿದು ನೀವು ಪ್ರತಿಕ್ರಿಯೆ ಕೇಳಕ್ಕೆ ಬರ್ತಿದ್ದಿಲ್ಲ ಅಂದ್ರೆ ನಿಮ್ಮ ಬಗ್ಗೆ ನನಗೂ ಕೂಡ ಬೇಸರ ಆಗುತ್ತೆ. ದಯವಿಟ್ಟು ಇನ್ನೊಂದ್ಸರಿ ಅವನ ಬಗ್ಗೆ ಕೇಳಕ್ಕೆ ಹೋಗ್ಬೇಡಿ. ನೋಡಿ, ಅದು ಒಕ್ಕಲಿಗ ಸಮುದಾಯ ಇರ್ಬೋದು, ವೀರಶೈವ ಸಮುದಾಯ ಇರ್ಬೋದು, ಕುರುಬರು ಇರ್ಬೋದು, ವಿಶ್ವಕರ್ಮರು ಇರ್ಬೋದು, ಗಾಣಿಗರು ಇರ್ಬೋದು, ಕುಂಬಾರ ಇರ್ಬೋದು, SC ಜನಾಂಗದವರು ಇರ್ಬೋದು, ST ಜನಾಂಗದವರು ಇರ್ಬೋದು. ಈ ದೇಶದ ಬೆಳವಣಿಗೆ ಅಭಿವೃದ್ಧಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ವೈಯಕ್ತಿಕವಾಗಿ ನನಗೂ ಇನ್ನೊಬ್ರಿಗೆ ಯಾರಿಗೋ ಜಗಳ ಇತ್ತು ಅಂತ ತಿಳ್ಕೊಳ್ಳಿ, ವೈಯಕ್ತಿಕವಾಗಿ ಬೈದಾಡ್ಕೊಳ್ಳೋಣ, ಸಮುದಾಯವನ್ನು ಎಳತರುವಂಥ ಅಗತ್ಯ ಇಲ್ಲ. ಆ ಕಾಂಗ್ರೆಸ್ಸಿನ ವಕ್ತಾರ ಹಿಂದೆ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷನೂ ಆಗಿದ್ದಂತಹ ಸೀತಾರಾಮು ಇಡೀ ಒಕ್ಕಲಿಗ ಸಮುದಾಯದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಕೂಡ ಇವತ್ತು ಈ ಕ್ಷಣದವರೆಗೂ ಕೂಡ ಕಾಂಗ್ರೆಸ್ನವರು ಕ್ರಮ ಕೈಗೊಳ್ಳಿಲ್ಲ ಅಂತಂದರೆ ಈ ಕಾಂಗ್ರೆಸ್ಸಿಗೇನು ಒಕ್ಕಲಿಗರನ್ನ ಬೈಲಿ ಅಂತಲೇ ಇಂಥ ವಕ್ತಾರಗಳನ್ನ ಇಟ್ಕೊಂಡಿದ್ದೀರಾ? ಅಥವಾ ಸಮುದಾಯದ ಮೇಲೆ ನೀವು ಸಿದ್ದರಾಮಯ್ಯನವರೇ ನೀವು ದ್ವೇಷ ಸಾಧಿಸ್ತಾ ಇದ್ದೀರಾ? ಅವನು ಇಡೀ ಫೇಸ್ಬುಕ್ಕಲ್ಲಿ ನಿಮ್ಮ ಪಕ್ಕದಲ್ಲೇ ಇದ್ದಾನೆ, ನಿಮಗೆ ಅಂಟ್ಕೊಂಡಿದ್ದಾನೆ, ನಿಮ್ಮ ಜೊತೆ ವಾಕಿಂಗ್ ಮಾಡ್ತಾ ಇದ್ದಾನೆ, ಇವನ್ನೆಲ್ಲನೂ ನೀವು ಹತ್ರದಲ್ಲೇ ಇಟ್ಕೊಂಡಿದ್ದೀರಿ. ಅವನ ಕೈಲಿ ಬಯಸ್ತಾ ಇರೋದು ನೀವೇನ ಸರ್? ಹಾಗಾದರೆ ಮಗನ್ನ ಮಾದೇವಪ್ಪನವ್ರನ್ನ ಬಿಟ್ಟುಬಿಟ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ಅಗೌರವ ತರುವಂಥ ಮಾತುಗಳನ್ನ ಆಡಿಸ್ತೀರಿ. ಈ ಸೀತಾರಾಮನ್ ಬಿಟ್ಟುಬಿಟ್ಟು ಒಕ್ಕಲಿಗ ಸಮುದಾಯಕ್ಕೆ ವಿರುದ್ಧವಾಗಿ ನೀವು ಮಾತಾಡಿಸ್ತೀರಿ. ಏನು ಸರ್ ನಿಮ್ಮ ಉದ್ದೇಶ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.